ಹನುಮಂತು. ಈ ಹೆಸರನ್ನ ಕೇಳದವರು ಕನ್ನಡ ನಾಡಿನಲ್ಲಿ ಯಾರಿದ್ದಾರೆ? ಸೀದಾ ಸಾದಾ ಮಾತು, ಹಳ್ಳಿಗಾಡಿನ ವೇಷಭೂಷಣ, ಮುಖದಲ್ಲಿ ಮುಗ್ಧತೆ, ಮಾತಿನಲ್ಲಿಲ್ಲ ಕಲ್ಮಶ. ಅಪ್ಪಟ ಉತ್ತರ ಕರ್ನಾಟಕದ ಈ ಹೈದ ದಾವಣಗೆರೆ ಬೆಣ್ಣೆಗಿಂತ ಸಾಫ್ಟು, ಹಾವೇರಿಯ ಹತ್ತಿಯಷ್ಟೇ ಮೃದು. ಚಿಲ್ಲೂರು ಬಡ್ನಿಯಿಂದ ಬಂದು ಬಿಗ್ ಬಾಸ್ ಕಿರೀಟವನ್ನ ಮುತ್ತಿಕ್ಕಿದ ಈ ಸಿಂಗಾರಿಗೆ ಇಡೀ ಕರುನಾಡೆ ಉಗೆ ಉಗೆ ಅಂತಿದೆ. ಈತನ ಜೊತೆ ಒಂದು ಸೆಲ್ಫಿ ತಗೊಳ್ಬೇಕು, ಇವರನ್ನ ಮಾತಾಡಿಸ್ಬೇಕು ಅಂತ ಅದೆಷ್ಟು ಜನ ಕಾಯ್ತಾ ಇರ್ತಾರೆ. ಆದ್ರೆ ಈತನಿಗೆ ಮಾತ್ರ ಕನ್ನಡ ಚಿತ್ರರಂಗದ ಅದೊಬ್ಬ ಸೂಪರ್ ಸ್ಟಾರ್ ಅಂದ್ರೆ ಅಚ್ಚುಮೆಚ್ಚು. ಎಸ್, ಹನುಮ ಈಗ ಕನ್ನಡ ನಾಡಿನ ಹಾಟ್ ಫೇವರೇಟ್. ಸಿಂಗಿಂಗ್ ಶೋ ಮೂಲಕ ಕನ್ನಡಿಗರಿಗೆ ಪರಿಚಯವಾಗಿ ಬಿಗ್ ಬಾಸ್ ಮೂಲಕ ಕನ್ನಡ ನಾಡಿನ ಕಣ್ಮಣಿಯಾಗಿದ್ದಾನೆ ಚಾಂಪಿಯನ್ ಹನುಮ. ಹನುಮ ಗೆದ್ದ ಮೇಲೆ ಕೆಲವರು ಅಪಸ್ವರ ಎತ್ತುತ್ತಿದ್ದಾರೆ, ಸಿಂಪತಿಯಿಂದ ಗೆದ್ದ ಅಂತ್ಲೂ ಅಂತಿದ್ದಾರೆ. ಆದ್ರೆ ಆ ರೀತಿ ಹೇಳೋರು ಬೆರಳೆಣಿಕೆಯಷ್ಟು ಮಂದಿ ಅಷ್ಟೇ. ಯಾಕಂದ್ರೆ ಹನುಮ ಗೆದ್ದಿರೋದು ಒಬ್ಬರ ಇಬ್ಬರ ಓಟ್ ಪಡೆದು ಅಲ್ಲ, ಆತನಿಗೆ ಬಂದಿರೋದು ಬರೋಬ್ಬರಿ 5 ಕೋಟಿ ವೋಟ್. ಎಸ್, ಇದುವರೆಗಿನ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾರಿಗೂ ಇಷ್ಟು ಓಟ್ ಬಂದಿರಲಿಲ್ಲ. ಆದ್ರೆ ಕುರಿಗಾಯಿಯ ಜಾದು ಇದು. ಹಾಡು ಹಾಡುತ್ತಲೇ ದೋಸ್ತಾ ದೋಸ್ತಾ ಅಂತ ಹೇಳುತ್ತಲೇ ಕನ್ನಡಿಗರಿಗೆ ಹತ್ತಿರವಾಗಿ ಬಿಟ್ಟ ಹನುಮ. ಇಲ್ಲಿಯವರೆಗೂ ಬಿಗ್ ಬಾಸ್ ಅಂದ್ರೆ ಅಲ್ಲಿರೋರು ಜಗಳ ಮಾಡ್ಬೇಕು, ಕಿರ್ಚಾಡ್ಬೇಕು, ಸುಖಾಸುಮ್ನೆ ಕಾಲು ಕೆರೆತು ಬೇರೆಯವರನ್ನ ಜಗಳಕ್ಕೆ ಆಹ್ವಾನಿಸ್ಬೇಕು, ಒಳ್ಳೆಯ ಆಟಗಾರ ಅನ್ನಿಸ್ಕೋಬೇಕು ಅಂದ್ರೆ ವಾಯ್ಸ್ ರೇಸ್ ಮಾಡ್ಬೇಕು ಅನ್ನೋ ತರ ಇತ್ತು. ಅದೆಲ್ಲವನ್ನು ಸುಳ್ಳು ಮಾಡಿದ್ದೆ ಹನುಮ. ಯಾವ್ದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಗೆಲ್ಬೇಕು ಅಂದ್ರೆ ಅವರಲ್ಲೊಂದು ಕಲೆ ಇರ್ಬೇಕು, ಆ ಕಲೆಯ ಮೂಲಕ ಜನರ ಮನಸ್ಸು ಗೆಲ್ಬೇಕು. ಹನುಮ ಮಾಡಿದ್ದು ಸಹ ಅದೇ. ಅವನು ಬಿಗ್ ಬಾಸ್ ನಲ್ಲಿರುವಷ್ಟು ದಿನ ಹಾಡುಗಳ ಮೂಲಕ ಜನರ ಮನ ಗೆದ್ದ. ಅವನ ಹಾಡುಗಳಲ್ಲಿ ತತ್ವ ಇತ್ತು. ಸಿಟ್ಟಾದವರನ್ನ ಸಮಾಧಾನ ಮಾಡಲೊಂದು ಹಾಡು, ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳೋಕೆ ಒಂದು ಹಾಡು, ಹೀಗೆ ಹಾಡುಗಳ ಮೂಲಕವೂ ಜನರಿಗೆ ಸಂದೇಶ ಕೊಟ್ಟ ಹನುಮ. ಸದಭಿರುಚಿ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಮಾಯವೇ ಆಗಿ ಹೋಗಿತ್ತು. ಬಿಗ್ ಬಾಸ್ ನಂತಹ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂದ್ರೆ ಕಾಂಟ್ರವರ್ಸಿ ಮಾಡ್ಕೊಂಡಿರ್ಬೇಕು, ಸುಖಾಸುಮ್ಮನೆ ವೈರಲ್ ಆಗಿರ್ಬೇಕು ಅನ್ನೋದನ್ನೆಲ್ಲ ಬಿಟ್ಟು ಏನಾದ್ರೂ ಕಲೆ ಗೊತ್ತಿರ್ಬೇಕು, ಆ ಕಲೆಯ ಮೂಲಕ ಜನರ ಮನಸ್ಸು ಗೆಲ್ಬೇಕು ಅನ್ನೋದಕ್ಕೆ ಮಾದರಿಯಾದ ಹನುಮ. ಈ ಕಾರಣದಿಂದಲೇ ಅಷ್ಟೊಂದು ಜನರ ಮನಸ್ಸು ಗೆದ್ದಿದ್ದು. ಹನುಮ ಗೆಲುವನ್ನ ಇಡೀ ಕರುನಾಡು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಬಿಗ್ ಬಾಸ್ ಕಿರೀಟ ಗೆದ್ದಿರೋ, ಚಾಂಪಿಯನ್ ಪಟ್ಟ ಅಲಂಕರಿಸಿರೋ ಚಿಲ್ಲೂರು ಸಿಂಗಾರಿಗೆ ಸ್ಯಾಂಡಲ್ವುಡ್ ಚಿಂಗಾರಿ ಅಂದ್ರೆ ಬಹು ಇಷ್ಟ. ಹಾಗಂತ ಇದು ನಿನ್ನೆ ಮೊನ್ನೆಯಿಂದ ಹುಟ್ಟಿಕೊಂಡ ಅಭಿಮಾನವಲ್ಲ. ಹನುಮ ಸಿನಿಮಾಗಳನ್ನ ನೋಡೋಕೆ ಶುರು ಮಾಡಿದಾಗಿನಿಂದಲೂ ದರ್ಶನ್ ಅಂದ್ರೆ ಇಷ್ಟ. ದಾಸನ ಅದ್ಯಾವುದೇ ಸಿನಿಮಾ ಬರ್ಲಿ, ಕುರಿ ಕಾಯೋದನ್ನ ಸಹ ಬಿಟ್ಟು ತಮ್ಮೂರ ಟೆಂಟ್ ಅಲ್ಲಿ ಕೂತು ಬಿಡ್ತಿದ್ದ ಹನುಮ. ಸಿಲ್ವರ್ ಸ್ಕ್ರೀನ್ ಮೇಲೆ ದಾಸನ ಮುಖ ಕಂಡ್ರೆ ಸಾಕು, ಬಾಯಲ್ಲಿ ಬೆರಳು ಹೋಗಿ ಬಿಡ್ತಾ ಇತ್ತು. ಹನುಮನ ಶಿಳ್ಳೆಗೆ ಥಿಯೇಟರ್ ರೂಫ್ ಅಲ್ಲಾಡುವಂತೆ ಇರ್ತಾ ಇತ್ತು. ಎಸ್, ದರ್ಶನ್ ಅಂದ್ರೆ ಹನುಮನಿಗೆ ಅದೇನೋ ಸಂಭ್ರಮ, ಸಂತಸ. ಹೌದು, ಚಿಲ್ಲು ಬಡ್ನಿಯ ಹೈದ ಬಿಗ್ ಬಾಸ್ ಗೆದ್ದಿರೋ ಹನುಮ ಡಿ ಬಾಸ್ ದರ್ಶನ್ ಅಭಿಮಾನಿ. ಚಿಕ್ಕ ವಯಸ್ಸಿನಿಂದಲೂ ಕೂಡ ಸ್ಕೂಲ್ ಬಿಟ್ಟು ಕುರಿ ಕಾಯೋ ಸಮಯದಲ್ಲಿ ದರ್ಶನ್ರ ಯಾವುದೇ ಸಿನಿಮಾ ಬಿಡುಗಡೆ ಆದ್ರೂ ಮಿಸ್ ಮಾಡದೆ ನೋಡ್ತಾ ಇದ್ನಂತೆ. ಸೈಕಲ್ ಏರಿ ಸವಣೂರಿಗೆ ಹೊರಡ್ತಿರೋ ಹನುಮ ಯಾವುದೇ ಸಿನಿಮಾನು ಇದುವರೆಗೂ ಮಿಸ್ ಮಾಡ್ಕೊಂಡಿದ್ದೇ ಇಲ್ಲ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಡೈಲಾಗ್ಗಿಂತ ಹಾಡುಗಳನ್ನ ಹಾಡ್ತಿದ್ದ ಹನುಮಂತ ಈಗ ಬಿಗ್ ಬಾಸ್ ಆಗಿರುವುದು ಮಾತ್ರವಲ್ಲ, ಕರುನಾಡಿನಾದ್ಯಂತ ಡಿ ಬಾಸ್ ಅಭಿಮಾನಿಯಾಗಿ ಹನುಮ ಗೆದ್ದು ಬೀಗಿದ್ದಾನೆ. ಇದೇ ಖುಷಿಯಲ್ಲಿ ಹನುಮ ಮುಂದೆ ದರ್ಶನ್ರನ್ನ ಭೇಟಿ ಮಾಡ್ತಾನ, ಕಾದು ನೋಡ್ಬೇಕು. ಚಿಂಗಾರಿಯನ್ನ ಭೇಟಿ ಮಾಡೋ ಹಂಬಲದಲ್ಲಿದ್ದ ಸವಣೂರಿನ ಬಂಗಾರಿ ಈಗಾಗಲೇ 2022ರಲ್ಲಿ ತನ್ನ ಆಸೆಯನ್ನ ಈಡೇರಿಸಿಕೊಂಡಿದ್ದಾನೆ. ದರ್ಶನ್ ಭೇಟಿ ಮಾಡಿ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದ. ತೆರೆ ಮೇಲೆ ನೋಡಿ ಶಿಳ್ಳೆ ಚಪ್ಪಾಳೆ ಹೊಡಿತಿದ್ದ ಜವಾರಿ ಹುಡುಗನಿಗೆ ದರ್ಶನ್ ಕೂಡ ಫಿದಾ ಆಗಿದ್ರು. ಯಾಕಂದ್ರೆ ಹನುಮ ಹಾಡಿರೋ ಹಾಡುಗಳನ್ನ ಕೇಳಿದ್ದ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಖುದ್ದು ಹನುಮನ ಬಳಿ ದರ್ಶನ್ರ ಸಿನಿಮಾಗೆ ಹಾಡು ಹೇಳಿಸ್ಬೇಕು ಅಂತ ಅಂದುಕೊಂಡಿದ್ರಂತೆ. ರಾಬರ್ಟ್ ಸಿನಿಮಾದಲ್ಲಿ ಹನುಮ ಹಾಡ್ತಾನೆ ಅನ್ನೋ ಸುದ್ದಿ ಕೂಡ ಹರಿದಾಡಿತ್ತು. ಹನುಮನ ಹಾಡನ್ನ ಕೇಳಿ ದರ್ಶನ್ ಕೂಡ ಇಷ್ಟಪಟ್ಟಿದ್ರು ಅನ್ನೋ ವಿಚಾರವು ಸುದ್ದಿ ಮಾಡಿತು. ಹನುಮ ಯಾವುದೇ ಸಂಗೀತ ಕಲಿಯದೆ ಹಾಡುಗಳನ್ನ ಕೇಳಿ ಹಾಡೋದನ್ನ ಕಲಿತಿದ್ದಾನೆ. ಇವನ ಧ್ವನಿಗೆ ಎಷ್ಟೋ ಮಂದಿ ಫಿದಾ ಆಗಿದ್ದಾರೆ. ಈಗ ಇವನ ಆಟಕ್ಕೂ ಎಷ್ಟೋ ಮಂದಿ ಕ್ಲೀನ್ ಬೋಲ್ಡ್ ಆಗಿದ್ದು, ಮುಂದಿನ ದಿನದಲ್ಲಿ ಹನುಮನ ಹವಾ ಎತ್ತಸಾಗತ್ತೆ. ದರ್ಶನ್ ಅಭಿಮಾನಿ ಹನುಮ ಈ ಸಲವಾದ್ರೂ ದರ್ಶನ್ ಚಿತ್ರದಲ್ಲಿ ಹಾಡೋ ಅವಕಾಶ ಪಡ್ಕೊಳ್ತಾನ.